ಡ್ಯೂಟಿ ಅನ್ನೋದಕ್ಕಿಂತ ಫ್ಯಾಮಿಲಿ ಜೊತೆ ಬಂದಿದೆ ಅಂತ ಖುಷಿ ಆಯ್ತು. ಐ ಮೀನ್ ರಿಚುವಲ್ಸ್ ಇದೆಯಂತೆ. ಓಕೆ ಗೈಸ್, ಗೆಸ್ಟ್ ಬರ್ತಾ ಇದ್ದಾರೆ, ಬಂದ್ರು. ಬಾಯ್ ಬಾಯ್ ಬಾಯ್. ಇವಾಗ ಎದ್ದು ಗೆಸ್ಟ್ ಕಾಲ್ ಮಾಡಿದ್ರು, ಬನ್ನಿ ನಾಷ್ಟ ಮಾಡೋಣ ಅಂತ. ದಿಸ್ ಈಸ್ ದ ಹೋಟೆಲ್ ವೇರ್ ಐ ಸ್ಟೇಡ್ ಯೆಸ್ಟರ್ಡೇ ನೈಟ್. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಪ್ರೀತಿಯ ಕಿರಣ್ ಮಾತಾಡ್ತಾ ಇದ್ದೀನಿ. ಏನಪ್ಪ ವಿಷಯ ಅಂದರೆ, ಅಕ್ಕ ರಚ್ಚು ಎಲ್ಲ ಅವ್ರವ್ರ ಪಡಿಗೆ ಅವ್ರವ್ರ ಕೆಲ್ಸಕ್ಕೆ ಹೊರಟೋದ್ರು. ಈಗ ಮನೇಲಿ ನಾನು ಒಬ್ಬನೇ ಲೋನ್ಲಿ. ಇವತ್ತೇನಪ್ಪ ವಿಷಯ ಅಂದರೆ, ನಮಗೆ ಡ್ಯೂಟಿ ಬಂತು. ಸೊ ಡ್ಯೂಟಿ ಎಲ್ಲಿಗಪ್ಪ ಅಂದರೆ ಪುಣೆಗೆ ಹೋಗ್ಬೇಕು. ಇವಾಗ ಟೋಟಲ್ 800 ಚಿಲ್ಲರೆ ಕಿಲೋಮೀಟ್ರ್ ಇದೆ. ಸೊ ಬನ್ನಿ ಹೊರಡೋಣ. ಕಸ್ಟಮರ್ ಮನೆ ಹತ್ರಕ್ಕೆ ಹೋಗಿ ಅಲ್ಲಿಂದ ಅವ್ರ ಕಾರ್ ಎತ್ಕೊಂಡು ಸೀದಾ ಪುಣೆಗೆ ಹೋಗ್ಬೇಕು. ಸೊ ಬನ್ನಿ ಹೋಗೋಣ. ಅಲ್ಲಿಂದ ಕಸ್ಟಮರ್ ಮನೆಗೆ ರೀಚ್ ಆಗಿ ನೋಡಿ, XUV00 ನಮ್ಮ ಶಿಷ್ಯನ ಪಾರ್ಕ್ ಮಾಡಿ ನೆಕ್ಸ್ಟ್ ನಮ್ಮ ಲಗೇಜ್ನ ಗಾಡಿಗೆ ಲೋಡ್ ಮಾಡಿ ಅಲ್ಲಿಂದ ಸೀದಾ ಹೊರಟ್ವಿ. ತುಮಕೂರಿಗೆ ರೀಚ್ ಆಗಿ ಈಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ. ಒಳ್ಳೆ ಇಡ್ಲಿ ಜೊತೆ ಬೆಣ್ಣೆ ಬ್ಯಾಟಿಂಗ್ ಮಾಡಿಕೊಂಡು ಅಲ್ಲಿಂದ ಸೀದಾ ಹೊರಟ್ವಿ. ಗೈಸ್, ಇವಾಗ ಸ್ವಲ್ಪ ಬ್ರೇಕಿಗೆ ಹಾಕಿದ್ವಿ. ಹುಬ್ಳಿ ಹತ್ರ ಬರ್ತಿದ್ದಂಗೆ ಬ್ರೇಕಿಗೆ ಹಾಕಿದ್ವಿ. ಆರೆಂಜ್ ಕೊಟ್ಟರು. ಸೊ ಆರೆಂಜ್ ತಿಂತಾ ಇದ್ದೀನಿ ಇವಾಗ. ಸರಿ, ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೀನಿ. ಇವಾಗ ಬ್ರೇಕ್ ಮುಗಿಸ್ಕೊಂಡು ಸೀದಾ ನೆಕ್ಸ್ಟು ಲಂಚ್ ಬ್ರೇಕು. ಗೈಸ್, ಹುಬ್ಳಿಲಿ ಬ್ರೇಕ್ ತೊಗೊಂಡು ಈಗ ತಿರ್ಗಾ ಧಾರವಾಡಲ್ಲಿ ಊಟಕ್ಕೆ ನಿಲ್ಲಿಸಿದ್ದೀವಿ. ಸೊ ಗಾಡಿ ಪಾರ್ಕ್ ಮಾಡಿದ್ದೀನಿ. ಸೊ ಬನ್ನಿ ಊಟಕ್ಕೆ ಹೋಗೋಣ. ನಾರ್ತ್ ಇಂಡಿಯನ್ ಮೀಲ್ಸಲ್ಲಿ ಸ್ಟಾರ್ಟಿಂಗ್ ಸೂಪ್ ಕುಡ್ಕೊಂಡು ಆಮೇಲೆ ನೆಕ್ಸ್ಟು ಫುಡ್ಡು ತಿನ್ಕೊಂಡು ಮಸ್ತಾಗಿ. ಗೈಸ್, ಊಟ ಮುಗಿಸ್ಕೊಂಡು ನಾನು ಚಿಲ್ಡಾಗಿ AC ಹಾಕೊಂಡು ಕೂತ್ಕೊಳ್ಳೋಣ ಅಂತ ಕಾರ್ ಹತ್ರ ಬಂದೆ. ಅಂತ ಗೆಸ್ಟ್ ಬಂದಮೇಲೆ ಅವ್ರನ್ನ ಕರ್ಕೊಂಡು ಸೀದಾ ನಾನ್ ಸ್ಟಾಪ್ ಪುಣೆ ಹೋಗೋದು. ಸೆಂಟ್ರಲ್ ಏನಾದ್ರು ಬ್ರೇಕ್ ಕೊಟ್ಟರೆ ಬ್ರೇಕಿಗೆ ನಿಲ್ಲಿಸ್ತೀನಿ, ಇಲ್ಲಾಂದರೆ ನಾನ್ ಸ್ಟಾಪ್ ಪುಣೆ. ಓಕೆ ಗೈಸ್, ಗೆಸ್ಟ್ ಬರ್ತಾ ಇದ್ದಾರೆ, ಬಂದರು. ಬಾಯ್ ಬಾಯ್ ಬಾಯ್. ಗೈಸ್, ಇವಾಗ 200 ಕಿಲೋಮೀಟರ್ ಕಂಪ್ಲೀಟ್ ಆಯಿತು. ಸೊ ಶಂಕೇಶ್ವರ ಹತ್ರ ಬ್ರೇಕ್ ತೊಗೊಂಡಿದ್ದೀವಿ. ಗೆಸ್ಟು ಕಾಫಿ ಕುಡಿಯೋಕೆ ಹೋಗಿದ್ದಾರೆ. ಸೊ ಅವ್ರು ಬರೋವರೆಗೂ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಕಾರಲ್ಲಿ. ಇವಾಗ ಚಿಲ್ಡಾಗಿ AC ಹಾಕೊತೀನಿ ಇವಾಗ ಹೋಗಿ. ಆ್ಯಂಡ್ ದೆನ್ ಅವ್ರು ಬಂದಮೇಲೆ ನೆಕ್ಸ್ಟು ಪುಣೆಗೆ, ಇನ್ನೇನಿದ್ರು ಪುಣೆಗೆ ಕೇವಲ 176 ಕಿಲೋಮೀಟ್ರ್ ಬಾಕಿ ಇದೆ ಅಷ್ಟೇ. ಸೊ ಅಲ್ಲಿಗೆ ರೀಚ್ ಆದಮೇಲೆ ನಾನು ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಗಾಯ್ಸ್, ಪುಣೆ ಎಂಟ್ರಿ ಆದ್ವಿ. ಡೀಸೆಲ್ ಖಾಲಿ ಆಗಿದ್ದು. ಸೊ ಡೀಸೆಲ್ ಹಾಕ್ಸ್ಕೊಳ್ಳೋಣ ಅಂತ ಡೀಸೆಲ್ ಹಾಕ್ಸ್ಕೊಳಕ್ಕೆ ಬಂದ್ವಿ ಗಾಡಿಗೆ. ಸೊ ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟು ಇವಾಗ ಒಂದು 5-10 ನಿಮಿಷದಲ್ಲಿ ಡೆಸ್ಟಿನೇಷನ್ ರೀಚ್ ಆಗ್ತೀವಿ. ಗೈಸ್, ಫೈನಲಿ 826 ಕಿಲೋಮೀಟರ್, 826 ಕಿಲೋಮೀಟ್ರ್ ರೀಚ್ ಆಗಾಯಿತು ಪುಣೆಗೆ. ಹೋಟೆಲ್ಗೆ ಬಂದಿದ್ದೀವಿ ಊಟ ಮಾಡೋಣ ಅಂತ. ಸೊ ಇದೇ ಹೋಟೆಲ್ಲು, ಬನ್ನಿ ಊಟ ಮಾಡ್ಕೊಂಬರೋಣ. ಸೊ ನೋಡಿದ್ರಲ್ಲ ಏನು ತಿಂದೆ ಅಂತ, ಪಂಜಾಬಿ ಮೀಲ್ಸ್. ಪುಣೆಯಲ್ಲಿ ಪಂಜಾಬಿ ಮೀಲ್ಸ್ ತಿಂದೆ. ಸೊ ನಾವು ಅಂದ್ಕೊಂಡು ಟೇಸ್ಟ್ ಸಿಗಲ್ಲ ಅಂದ್ಕೊಂಡಿದ್ದೆ, ನನ್ನ ಅದೃಷ್ಟಕ್ಕೆ ಸಿಕ್ಕೇ ಬಿಡ್ದು. ಹೋಗಿ ಮಸ್ತಾಗಿ ಊಟ ಮಾಡಿಕೊಂಡು ಇವಾಗ ನೆಕ್ಸ್ಟು ಕಸ್ಟಮರ್ ಬಂದಮೇಲೆ ಅವ್ರನ್ನ ಕರ್ಕೊಂಡು ಸೀದಾ ಹೋಟೆಲ್ಗೆ ಹೋಗೋದು. ನೆಕ್ಸ್ಟ್ ಹೋಟೆಲ್ ಬುಕ್ ಮಾಡಿದ್ದಾರೆ. ಸೊ ಇವತ್ತು ಹೋಟೆಲ್ಗೆ ಹೋಗಿ ಸ್ಟೇ ಮಾಡಿ ನಾಳೆ ಬೆಳಗ್ಗೆ ನೆಕ್ಸ್ಟ್ ಪ್ಲ್ಯಾನು. ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ ಗೈಸ್, ಹೆವಿ ಟಯರ್ಡು. 826 ಕಿಲೋಮೀಟರು. ಸೊ ನಿಮಗೆ ಗುಡ್ ನೈಟ್ ಹೇಳೋ ಸಮಯ. ಮತ್ತೆ ನಾಳೆ ಮಾರ್ನಿಂಗ್ ಸಿಗೋಣ. ಇದೇ ವಿಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ ನಾಳೆ ಮಾರ್ನಿಂಗಿಂದ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್, ಗುಡ್ ನೈಟ್ ಫಾರ್ ಟುಡೇ, ನಾಟ್ ಫಾರ್ ಟುಮಾರೋ. ನಾಳೆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್. ಇವಾಗ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ನಾಷ್ಟ ಮಾಡೋಕ್ಕೆ ಹೋಗೋಣ. ಫುಲ್ಲು ಸಖತ್ ನಿದ್ದೆ ಬಂದಿದ್ದು. ಇವಾಗ ಎದ್ದು ಗೆಸ್ಟು ಕಾಲ್ ಮಾಡಿದ್ರು, ಬನ್ನಿ ನಾಷ್ಟಕ್ಕೆ ಹೋಗೋಣ ಅಂತ. ನಾಷ್ಟ ಮಾಡೋಕ್ಕೆ ಬಂದೆ ಗ್ರೌಂಡ್ ಫ್ಲೋರಲ್ಲಿ. ಸೊ ಬನ್ನಿ ನಾಷ್ಟ ಮಾಡ್ಕೊಂಬರೋಣ. ಇಲ್ಲಿ ನಮ್ಮ ಬೆಂಗಳೂರು ಥರ ವೆರೈಟಿ ಫುಡ್ ಎಲ್ಲ ಸಿಗಲ್ಲ. ಸ್ವಲ್ಪ ಅಲ್ಲಿಗೆ ಬಂದಿದ್ದು ಪಂಚಾಮೃತ ಅಂತ ಬ್ಯಾಟಿಂಗ್ ಮಾಡಿಕೊಂಡು. ಗೈಸ್, ದಿಸ್ ಈಸ್ ದ ಹೋಟೆಲ್ ವೇರ್ ಐ ಸ್ಟೇಡ್ ಯೆಸ್ಟರ್ಡೇ ನೈಟ್. ಇದೇ ಹೋಟೆಲಲ್ಲಿ ನಾನು ಸ್ಟೇ ಆಗಿದ್ದು ನೈಟು. ನಾಷ್ಟ ಮುಗೀತು. ನಾಷ್ಟ ಗೈಸ್, ನಾವು ಡೈಲಿ ಇಡ್ಲಿ, ವಡೆ, ಚಿತ್ರಾನ್ನ, ಬಜ್ಜಿ, ಬೋಂಡ ಅನ್ಕೊ ತಿಂದು ರೂಢಿಯಾಗಿ ಇಲ್ಲಿ ಚಿತ್ರಾನ್ನನೂ ಸಿಗಲ್ಲ. ಇಲ್ಲೇನಿದ್ರು ಬೆಳಗ್ಗೆ ನಾಷ್ಟ ಪಾವ್ ಭಾಜಿ, ಇಲ್ಲ ವಡಾ ಪಾವು, ಇಲ್ಲ ಅದ್ಯಾವುದೋ ರೊಟ್ಟಿ ಕೊಡ್ತಾರೆ, ರೊಟ್ಟಿ. ಅದು ಬಿಟ್ಟರೆ ಫ್ರೂಟ್ಸು ಅಷ್ಟೇ. ಇಲ್ಲಿ ನಮ್ಮ ಬೆಂಗಳೂರು ಥರ ಎಲ್ಲ ಟೇಸ್ಟಿ ಫುಡ್ಡೆಲ್ಲ ಸಿಗಲ್ಲ ಗೈಸ್. ನಾವು ಅಂದ್ಕೊಳ್ಳೋದು ಸುಳ್ಳು. ಎಲ್ಲ ಕಡೆ ಒಂದೇ ಥರ ಇರುತ್ತೆ ಫುಡ್ಡು, ಹಂಗೆ ಹಿಂಗೆ ಅಂತ ಇಲ್ಲ. ಬಟ್
ಸಿಗಲಿಲ್ಲ. ನಂಗೆ ಯಾಕೋ ನಾಷ್ಟದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಬಟ್ ಎಲ್ಲ ಒಂದು ಕಡೆ ಅನ್ನ ಸಿಗ್ತಲ್ಲ, ಅನ್ನ ಸಿಗಲಿಲ್ಲ, ಎಲ್ಲ ಒಂದು ಕಡೆ ವಡೆ ಪಾವ್ ಸಿಗ್ತಲ್ಲ ಅಂದ್ಕೊಂಡು ನೆಮ್ಮದಿಯಾಗಿ ಸ್ವಲ್ಪ ಲೈಟಾಗಿ ತಿನ್ಕೊಂಡು ಬಂದೆ. 2 hours later. ಗೈಸ್ ಬಂದ್ವಿ ಲೊಕೇಶನ್ಗೆ. ಸ್ಯಾಡ್ ನ್ಯೂಸು ಏನಪ್ಪ ಅಂದರೆ, ಇವ್ರ ತಮ್ಮ ಇದ್ದಾರಲ್ಲ, ಈಗ ಗೆಸ್ಟ್ನ ಕರ್ಕೊಂಡ್ಬಂದಿದ್ರಲ್ಲ, ಅವ್ರ ತಮ್ಮ ಬಂದು Jan 1 ಎಕ್ಸ್ಪೈರ್ ಆಗಿಬಿಟ್ಟಿದ್ದಾರೆ. ಈ ಪಾಸ್ಟ್ ಅವೇ. ಸೊ ಇವತ್ತು 11th ಡೇ. ಸೊ ಹಾಗಾಗಿ ಇವತ್ತು ನಾಳೆ ಪೂಜೆ ಇದೆಯಂತೆ, ಐ ಮೀನ್ ರಿಚುವಲ್ಸ್ ಇದೆಯಂತೆ, ಅಂತ್ಯ ಸಂಸ್ಕಾರ ಅಂತಾರೆ ಕನ್ನಡದಲ್ಲಿ. ಅದನ್ನು ಮುಗಿಸಿ ನೆಕ್ಸ್ಟ್ ಇವತ್ತು ನಾಳೆ ಮುಗಿಸಿ 12th or 13th ರಿಟರ್ನ್ ಬ್ಯಾಂಗ್ಳೂರು. ಸ್ವಲ್ಪ ಬೇಜಾರಾಗ್ತಾ ಇದೆ, ಏನು ಮಾಡೋಕ್ಕಾಗಲ್ಲ. Jan 1 ಅವ್ರಿಗೆಲ್ಲ ಒಂದು ಬ್ಯಾಡ್ ಬ್ಲ್ಯಾಕ್ ಡೇ. ಇಟ್ಸ್ ಓಕೆ, ನೋಡೋಣ ನಾಳೆ ನಾಡಿದ್ದು ಏನಾದ್ರು ಪ್ಲ್ಯಾನ್ ಮಾಡ್ತಾರಂತ. ಬಂದ್ವಿ ರೂಮ್ ಹತ್ರ. ಸೊ ಪುಣೆ ಸ್ಪೆಷಲ್ ವಡಾಪಾವ್ ಕೊಡಿಸಿದ್ರು. ಸೊ ಇವಾಗ ವಡಾಪಾವ್ ತೊಗೊಂಡು ಹೋಟೆಲ್ಗೆ ಅವ್ರನ್ನ ಡ್ರಾಪ್ ಮಾಡಿ ಇವಾಗ ಗಾಡಿ ಪಾರ್ಕ್ ಮಾಡಿ ನಾನು ರೂಮ್ಗೆ ಹೋಗಿ ರೆಸ್ಟ್ ಮಾಡೋ ಸಮಯ. ಓಕೆ ಗಾಯ್ಸ್, ಓಕೆ ಫ್ರೆಂಡ್, ಬಾಯ್. ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಸೀದಾ ಇವಾಗ ರೂಮ್ ಹತ್ರ ಹೋಗ್ತಾ ಇದ್ವಿ. ಹಂಗೆ ಒಂದು ಗಿರಿಜಾ ಹೋಟೆಲ್ ಅಂತ ಇತ್ತು ವೆಜ್ಜು, ಅಲ್ಲಿ ಬಂದು ಒಳ್ಳೆ ಬ್ಯಾಟಿಂಗ್ ಮಾಡೋಣ ಅಂದ್ಬಿಟ್ಟು ನಮ್ಮ ಗೆಸ್ಟ್ ಕರ್ಕೊಂಬಂದ್ರು. ಬನ್ರಿ ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಂಬರೋಣ ಅಂದ್ಬಿಟ್ಟು ಕರ್ಕೊಂಡೋದ್ರು. ನೋಡಿ ಇದೇ ಹೋಟೆಲು, ಇವರೇ ನಮ್ಮ ಗೆಸ್ಟು, ಜಿನಿಯನ್ ಗೆಸ್ಟು. ಬಾರಪ್ಪ ನೀನೇನು ಆರ್ಡ್ರ್ ಮಾಡಬೇಡಿ, ಎಲ್ಲ ನಾವು ಮಾಡ್ತೀವಿ ಅಂತ ಮಾಡಿದ್ರು. ಆಮೇಲೆ ಅದೇನೋ ಕೊತ್ತಂಬರಿ ಸೊಪ್ಪು ವಡೆ, ಆಮೇಲೆ ಸಂಡಿಗೆ, ಅದ್ರ ಜೊತೆಗೆ ಕುಂಬಳಕಾಯಲ್ಲಿ ಮಾಡಿರೋದು ಒಂದು ವಡೆ ಥರ ಇತ್ತು, ಪುದೀನ ರೋಟಿ. ಅದಾದ್ಮೇಲೆ ಮೈನ್ ಮೀಲ್ಸ್ ತಿಂದು ಲಾಸ್ಟಲ್ಲಿ ಜೀರ್ಣ ಆಗಲಿ ಅಂತ ಒಂದು ಜ್ಯೂಸ್ ಕುಡ್ದು ಕೋಕಮ್ದು. ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಂಡು ಅಲ್ಲಿಂದ ಓನರ್ನ ಮಾತಾಡಿಸ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಹೊರಟಿದ್ದೆ ರೂಮ್ ಕಡೆ. ನೋಡಿದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಗಾಯ್ಸ್. ಬೆಂಗಳೂರಿಗಿಂತ ಟ್ರಾಫಿಕ್ಕು ಅಂದ್ಕೊಂಡೆ. ಫುಲ್ ಟ್ರಾಫಿಕಲ್ಲಿ ಓಡಿಸಿ ಟಯರ್ಡ್ ಆಗಿ ಆಮೇಲೆ ರೂಮ್ ಕಡೆ ಬಂದು ಫುಲ್ಲು ಟಯರ್ಡ್ ಆಗಿದ್ದೀನಿ. ಇವತ್ತು ಸ್ವಲ್ಪ ರೌಂಡಿಂಗ್ ಜಾಸ್ತಿ ಇತ್ತು. ಸೊ ಫುಲ್ ಎಲ್ಲ ಡ್ಯೂಟಿ ಮುಗಿಸ್ಕೊಂಡು, ಡ್ಯೂಟಿ ಅನ್ನೋದಕ್ಕಿಂತ ಫ್ಯಾಮಿಲಿ ಜೊತೆ ಬಂದಿದೆ ಅಂತ ಖುಷಿ ಆಯಿತು. ಸೊ ತುಂಬ ಜಿನ್ಯೂನ್ ಪರ್ಸನ್ಸು, ತುಂಬ ಜಿನ್ಯೂನ್ ಗೆಸ್ಟು. ಸೊ ಫುಲ್ಲು ಕಂಫರ್ಟಬಲಾಗಿ ಫೀಲ್ ಆಯಿತು. ಅದು ಮುಗಿಸ್ಕೊಂಡು ಡೈರೆಕ್ಟು ರೂಮ್ ಕಡೆ ಬಂದು ರೆಸ್ಟ್ ಮಾಡೋ ಸಮಯ. ಫುಲ್ ಟಯರ್ಡ್ ಆಗಿದ್ದೀನಿ. ಸೊ ಗುಡ್ ನೈಟ್ ಗಾಯ್ಸ್. ನಾಳೆ ಮತ್ತೆ ಕಂಟಿನ್ಯೂ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟ್ ಗಂಟೆ ಹೊಡೆಯೋದನ್ನ ಮರಿಬೇಡಿ.